Welcome back to Techmania. Today we are going to see how exactly we are going to just have our employment card. ಆ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಎಲ್ಲಿ ನಾವು ಎಂಪ್ಲಾಯ್ಮೆಂಟ್ ಕಾರ್ಡ್ನ ಮಾಡ್ಸೋಕ್ಕಾಗತ್ತೆ, ಅದಾದಮೇಲೆ ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಕಾರ್ಡ್ ಇದ್ದರೆ ಎಷ್ಟು ವರ್ಷ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ಅಂತ. ಓಕೆನಾ? ರೈಟ್. ಸೊ EAT ಪೋಸ್ಟ್ ಏನು ಕರೆದಿದ್ದಾರೆ ಆ ಪೋಸ್ಟ್ಗೆ ನಮಗೆ ಎಕ್ಸಾಕ್ಟ್ಲಿ ಫಸ್ಟು ವೆರಿ ಇಂಪಾರ್ಟೆಂಟ್ ಥಿಂಗು ನಮಗೆ ಡೇಟ್ಸ್ ಗೊತ್ತಾಗಬೇಕು. ಆಲ್ರೆಡಿ ಕಾಲ್ ಆಗಿರೋ ಡೇಟ್ಸು ಗೊತ್ತಾಗಿದೆ. 15/10/2025 ಅಪ್ಲಿಕೇಶನ್ಸ್ ಆಲ್ರೆಡಿ ಓಪನ್ ಆಗಿದೆ. ಓಕೆನಾ? ರೈಟ್. ಸೊ ಅದಕ್ಕೆ ಲಾಸ್ಟಲ್ಲಿ ನಾನು ಲಿಂಕ್ ಕೂಡ ಕೊಡ್ತೀನಿ. ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಓಕೆ. ನೆಕ್ಸ್ಟು ನಮಗೆ ಕ್ಲೋಸಿಂಗ್ ಡೇಟು 4/11/2025. ಈ ಕ್ಲೋಸಿಂಗ್ ಡೇಟು 4/11/2025 ಏನು ಚಾಲೆಂಜ್ ಅಂದರೆ ನಮಗೆ ದೇ ಹ್ಯಾವ್ ಆಸ್ಡ್ ಯು ವಾಂಟ್ ಜಸ್ಟ್ ಗಿವ್ ಯುವರ್ ರಿಜಿಸ್ಟ್ರೇಷನ್ ಇನ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಈ ಕಾರ್ಡ್ ಎಂಪ್ಲಾಯ್ಮೆಂಟ್ ಕಾರ್ಡ್ ಅಂತ ಏನು ಕರಿತೀರಾ, ಈ ಕಾರ್ಡ್ ಇರಲೇಬೇಕಾಗತ್ತೆ. ಯಾಕೆ ನಿಮ್ಗೆ ಅನ್ಸ್ಬೋದು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ನೆಸಿಟಿ ಇಲ್ಲ ಬಿಡು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಏನಾದರೂ ಕೊಟ್ಟರಾಗತ್ತೆ ಅಂತ. ಇಲ್ಲ, ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲೇ ನಿಮಗೆ ಆ ನಂಬರ್ ಕೇಳುತ್ತದು. ಓಕೆನಾ? ರೈಟ್. ಆ ನಂಬರು ಎಷ್ಟಿರುತ್ತೆ ಹೆಂಗಿರುತ್ತೆ ದ್ಯಾಟ್ ವಿ ಕುಡ್ ಜಸ್ಟ್ ಸಿ, ಅದನ್ನು ನಾವು ನೋಡೋಣ. ಈಗ ನೆಕ್ಸ್ಟು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ಏನು ಮಾಡ್ತೀನಿ ನಿಮಗೆ ಹೇಳ್ತೀನಿ. ರೈಟ್. ಸೊ ಈಗ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮು ಇರೋರು ಅಥವಾ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕಾರ್ಡ್ ಇರೋರಿಗೆ ಒಂದು ಚಾಲೆಂಜ್ ಇದೆ. ಏನು ಅದನ್ನು ನೋಡ್ಕೋಬೇಕು ಅಂತ ಹೇಳಿದ್ರೆ 4/11/2025ವರೆಗೂ ನಮ್ಮದು ವ್ಯಾಲಿಡ್ ಇರಬೇಕು. ಓಕೆ. ಆ ವ್ಯಾಲಿಡಿಟಿ ಚೆಕ್ ಮಾಡ್ಕೋಬೇಕು. ಓಕೆ. ಸೊ ಒಂದು ಎಂಪ್ಲಾಯ್ಮೆಂಟ್ ಕಾರ್ಡ್ಗೆ ಎಷ್ಟು ವ್ಯಾಲಿಡಿಟಿ ಇರುತ್ತೆ ಅಂದರೆ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತೆ ಅಂತ. ರೈಟ್. ಸೊ ಟೋಟಲ್ ಆಗಿ ನಿಮಗೆ 3 years ವ್ಯಾಲಿಡಿಟಿ ಇರುತ್ತೆ. 3 ವರ್ಷ ನಮಗೆ ವ್ಯಾಲಿಡಿಟಿ ಇರುತ್ತೆ. ಆ ಡೇಟ್ನ ನೀವು ಚೆಕ್ ಮಾಡ್ಕೊಂಡ್ರೆ ಸಾಕು. ವೆರಿ ಸಿಂಪಲ್. ಓಕೆನಾ? ರೈಟ್. ಸೊ ನೆಕ್ಸ್ಟು ನಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ. ಯಾಕೆಂದರೆ ಎಷ್ಟೋ ಜನ ನಮ್ಗೆ ಏನು ಮಾಡ್ತಿದ್ದಾರೆ, ಕ್ವೆಶನ್ಸ್ ಕೇಳ್ತಿದ್ದಾರೆ. ದಯವಿಟ್ಟು ನೀವು ಅದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಏನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಒಂದಿನ ಪಾಪ ಪ್ರೈವೇಟ್ ಕಂಪ್ನಿನಲ್ಲಿ ನೀವು ರಜಾ ಹಾಕ್ಬಿಟ್ಟು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋದರೆ ಯಾವುದನ್ನ ಒಂದು ಡಾಕ್ಯುಮೆಂಟ್ ಮರ್ತೋದ್ರೂ ವಾಪಸ್ ಕಳಿಸ್ತಾರೆ, ತೊಗೊಂಬರಲೇಬೇಕು ಅಂತ. ಖಂಡಿತವಾಗಿ ನಿಮಗೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನಿಮಗೆ ಏನಿಲ್ಲ ಅಂದ್ರೂ ಒಂದು 3 to 4 hours ಪ್ರೊಸೀಜರ್ ಅಷ್ಟೇ ಇದು. ಓಕೆನಾ? ರೈಟ್. ಸೊ ಏನೆಲ್ಲ ಬೇಕು, ಫಸ್ಟು ನಿಮಗೆ SLC ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಇರಬೇಕು. ಅದಾದಮೇಲೆ ನೆಕ್ಸ್ಟು ಡಿಪ್ಲೊಮಾ ಆಲ್ 6 semester ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದಾದಮೇಲೆ ನೆಕ್ಸ್ಟು ನಿಮಗೆ ಡಿಪ್ಲೊಮಾ ಒರಿಜಿನಲ್ PDC ಸರ್ಟಿಫಿಕೇಟ್ ಏನು ಲಾಸ್ಟಲ್ಲಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ, ಆ ಕಂಪ್ಲೀಷನ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕು. ಓಕೆನಾ? ರೈಟ್. ಸರ್ ನಮ್ಮ ಹತ್ರ ಪ್ರಾವಿಷನಲ್ ಇದೆ, ಏನು ಮಾಡ್ಬೋದು, ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ನಿಜವಾಗ್ಲೂ ಒರಿಜಿನಲ್ ಆಗಿ ಅಟೆಸ್ಟ್ ಮಾಡಿಸ್ಬಿಟ್ಟು ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡಿ, ಆವಾಗ ಏನು ಹೇಳ್ತಾರೆ ಅಂತ ನೀವು ಫೀಡ್ಬ್ಯಾಕ್ ತೊಗೊಳ್ಳಿ. ಬಟ್ ಯಾರ ಹತ್ರ ಒರಿಜಿನಲ್ ಇದೆ ದಯವಿಟ್ಟು ಒರಿಜಿನಲ್ ತೊಗೊಂಡೋಗಿ. ಒರಿಜಿನಲ್ ಇಲ್ಲ ಅಂತ ಹೇಳಿದ್ರೆ 4/11 ಒಳಗಡೆ ನೀವೇನು ಮಾಡಬೇಕು, ಅಪ್ಲೈ ಮಾಡಿಬಿಡಿ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಹತ್ರ ಒರಿಜಿನಲ್ ಪ್ಯಾನ್ ಕಾರ್ಡ್ ಇರಬೇಕು. ಅದಾದಮೇಲೆ ಆಧಾರ್ ಕಾರ್ಡ್ ಒರಿಜಿನಲ್, ಇದೆಲ್ಲ ಬೇಸಿಕ್ಕು. ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಒಂದು ಸತಿ ನೋಡಿ, ವ್ಯಾಲಿಡಿಟಿ ಹೋಗಿದ್ರೆ ಮಾಡಿಸ್ಕೊಳ್ಳಿ. ಅದಾದಮೇಲೆ ಅಪ್ಲೈ ಮಾಡ್ಕೊಂಬಿಡಿ. ಯಾಕಂದರೆ 4ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ. ಸೊ ಅಲ್ಲಿವರೆಗೂ ನೀವು ಮುಗಿಸ್ಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟು. ನೀವೇನೋ OBCಗೆ ನಾನ್ ಕ್ರೀಮಿ ಲೇಯರು ಅಪ್ಲೈ ಮಾಡ್ತಿರಲ್ಲ OBC, ಅವಾಗಿತ್ತು ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ 2 recent ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. 1 set of ಜೆರಾಕ್ಸ್ ಇಟ್ಕೊಂಡಿದ್ರೆ ಒಳ್ಳೆಯದು. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಇದು half a day ಪ್ರೊಸೀಜರು. ಏನಾಗುತ್ತೆ, ಇವಾಗ ಅಪ್ಲೈ ಡೇಟ್ಸ್ಗಳು ಅನೌನ್ಸ್ ಆಗಿರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿ ಕ್ಯೂ ಜಾಸ್ತಿ ಇರುತ್ತೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಹೋದರೆ ಕ್ಯೂ ಕಡಿಮೆ ಇರುತ್ತೆ. ಸೊ ಟೈಮು ಕಡಿಮೆ ತೊಗೊಳುತ್ತೆ. ಓಕೆನಾ? ರೈಟ್. ಸೊ ಕರೆಕ್ಟಾಗಿ ಒಂದು ಸತಿ ಇದನ್ನೆಲ್ಲ ವೆರಿಫೈ ಮಾಡ್ಕೊಂಡು ನೀವು ಒಂದು ಸೆಟ್ಟು ಜೆರಾಕ್ಸ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ದಟ್ ಪ್ರೋಸೆಸ್ ವಿಲ್ ಬಿ ಈಸಿ. ನೋಡಿದ್ರಲ್ಲ ಎಂಪ್ಲಾಯ್ಮೆಂಟ್ ಕಾರ್ಡ್ಸ್ ಮಾಡ್ಸೋಕ್ಕೆ ನಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸು ಒರಿಜಿನಲ್ಲೇ ಕ್ಯಾರಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಮತ್ತೆ ವಾಪಸ್ ಕಳಿಸ್ತಾ ಇರ್ತಾರೆ. ಅಥವಾ ನಿಮ್ಗೇನಾದರೂ ಅಪ್ಲೈ ಮಾಡಬೇಕು ಕಾಲೇಜಲ್ಲಿ ಅಂತ ಹೇಳಿದ್ರೆ ಡೇಟ್ಸ್ ನೋಡ್ಕೊಂಡು ದಯವಿಟ್ಟು ಅಪ್ಲೈ ಮಾಡಿಬಿಟ್ಟು ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ನ ಅರೇಂಜ್ ಮಾಡ್ಕೊಳ್ಳಿ. ಓಕೆ? ರೈಟ್. ನೆಕ್ಸ್ಟು ನಮಗೆ ಎಲ್ಲಿ ಮಾಡಿಸೋದು ಡಾಕ್ಯುಮೆಂಟ್ನ ಅನ್ನೋದು ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಓಕೆನಾ? ರೈಟ್. ಸೊ ಬೆಂಗಳೂರಲ್ಲಿ ಮುಂಚೆ ಜನತಾ ಬಜಾರ್ ಹತ್ರ ಇತ್ತು, ಇವಾಗ ಡೈರೆಕ್ಟು ಪೀಣ್ಯಾಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಕ್ಸಾಕ್ಟ್ಲಿ ಲೊಕೇಶನ್ ಹೇಳಬೇಕು ಅಂದರೆ ಗುರುಗುಂಟೆಪಾಳ್ಯ ಹತ್ರ MEI ಸ್ಟಾಪ್ ಅಂತ ಒಂದು ಬರುತ್ತೆ. ಅಲ್ಲಿ ಒಂದು ಗೌರ್ಮೆಂಟ್ ITI ಕಾಲೇಜ್ ಇದೆ. ಓಕೆನಾ? ರೈಟ್. ಸೊ ಅಲ್ಲಿಗೆ ಹೋದರೆ ನಿಮಗೆ 100% ಆಫೀಸರ್ಸ್ ಇರ್ತಾರೆ. ಆ ಆಫೀಸರ್ಸ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರು ವೆರಿಫೈ ಮಾಡಿಬಿಟ್ಟು ನಿಮಗೆ ಕಾರ್ಡ್ ಕೊಡ್ತಾರೆ. ಓಕೆ? ರೈಟ್. ಸೊ ಹೆಂಗೆ ಕಾಣಿಸುತ್ತೆ ಡಾಕ್ಯುಮೆಂಟು, ಅದು ಹೆಂಗಿರುತ್ತೆ ನೋಡೋಕ್ಕೆ ಅನ್ನೋದಾದರೆ ನೋಡಿ ಈ ರೀತಿ ಇರುತ್ತೆ. ಓಕೆ? ಸೊ ನೀವೆಲ್ಲ ಆಶ್ಚರ್ಯ ಪಡ್ಬೋದು, ಏನಿದು ಎಂಪ್ಲಾಯ್ಮೆಂಟ್ ಕಾರ್ಡ್ ಅಂತಾರೆ, ನೋಡಿದ್ರೆ ಪೇಪರ್ ಥರ ಇದೆ ಅಂತ ಹೇಳಿ. ಎಸ್, ಇದೇ ಕಾರ್ಡು ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಬೇಸಿಕಲಿ ಯಾಕೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಬೇಕು ಅಥವಾ ಈ ಕಾನ್ಸೆಪ್ಟ್ ಯಾಕೆ ಬಂದಿದೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಏನು ಗೊತ್ತಾ, ನಾವು ಮುಂಚೆ ಹಳೆಯ ಕಾಲದಲ್ಲಿ
ಏನಾಗ್ತಿತ್ತು ಅಂದರೆ ಈ ಆನ್ಲೈನ್ ಫೆಸಿಲಿಟೀಸ್ ನಮ್ಮ ಹತ್ರ ಇರಲಿಲ್ಲ. ಅವಾಗ ಏನು ಮಾಡೋರು ಅಂದರೆ ಈ ಥರ ಎಕ್ಸ್ಚೇಂಜ್ಗಳು ಅಲ್ಲಿ ಲೋಕಲಲ್ಲಿ ಮಾಡಿರೋರು. ಸೊ ಪ್ರತಿಯೊಬ್ಬರು ಹೋಗ್ಬಿಟ್ಟು ಹೆಸರು ಬರೆಸಿ ನಾನು ಡಿಪ್ಲೊಮಾ ಮಾಡಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತ ಎಂಟ್ರಿ ಕೊಡೋರು. ಸೊ ದ್ಯಾಟ್ ಗೌರ್ಮೆಂಟ್ ವಿಲ್ ಹ್ಯಾವ್ ಅ ಕೌಂಟ್. ಈ ಏರಿಯಾನಲ್ಲಿ ಇಷ್ಟು ಜನ ಡಿಪ್ಲೊಮಾ ಮುಗಿಸಿದ್ದಾರೆ, ಇಷ್ಟು ಜನ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಸೊ ಗೌರ್ಮೆಂಟ್ ಸ್ಲಾಟ್ಸಿಂದ ಅವ್ರೇನಾದರೂ ಪಿಕ್ ಮಾಡಬೇಕು ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಇಂದ ಕಾಲ್ ಮಾಡ್ತಾಯಿದ್ರು. ಓಕೆನಾ? ಈಗೆಲ್ಲ ಅದು ಒಟ್ಟೋಗಿದೆ, ಬಿಕಾಸ್ MNC IT ವರ್ಲ್ಡ್ ಬಂದಿರೋದ್ರಿಂದ ಬಿಟ್ಟಾಕೆ ಆ ವಿಚಾರಗಳೆಲ್ಲ ಏನು ಬೇಡ. ಇವಾಗ ಈ ಕಾರ್ಡು ಈ ರೀತಿ ಕಾಣಿಸುತ್ತೆ ಅಂದರೆ, ನಾನು ಹೇಳಿದೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂತ, ಆ ಫೋಟೋನ ಒಂದು ಇಲ್ಲಿ ಅಂಟಿಸ್ತಾರೆ. ಓಕೆನಾ? ನೆಕ್ಸ್ಟು ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಹೋಗಿರೋ ಅಂಥ ಡೇಟನ್ನ ಇಲ್ಲಿ ಕೊಡ್ತಾರೆ. ಅದಾದಮೇಲೆ ಇಲ್ಲಿಂದ ವ್ಯಾಲಿಡಿಟಿ ಡೇಟು ಹಾಕ್ತಾರೆ. ಅಂದರೆ ಇಲ್ಲಿ ನಾವು ನೋಡ್ತಾ ಇರೋದು December 24ಗೆ ಮಾಡಿಸಿದ್ದಾರೆ, ಇದು ಎಕ್ಸ್ಪೈರ್ ಆಗೋದು December 2027ಗೆ ಅಂತ ನಿಮ್ಮ ಡೇಟು ಇಲ್ಲಿ ಮೆನ್ಷನ್ ಮಾಡ್ತಾರೆ ಅವರು. ಈ ಮೆನ್ಷನ್ನು ಇಲ್ಲಿ ಡೇಟ್ ನೋಡ್ಕೊಬೋದು ನೀವು, ಈ ಡೇಟು ನೋಡ್ಕೊಳ್ಳಿ ಇಲ್ಲಿ. ಓಕೆನಾ? ನೆಕ್ಸ್ಟು ಸೊ ಹೆಸರು ಕೊಟ್ಟಿದ್ದಾರೆ, ಅದಾದಮೇಲೆ ನೆಕ್ಸ್ಟು ಡೇಟ್ ಆಫ್ ಬರ್ತು, ಅದಾದಮೇಲೆ ನೆಕ್ಸ್ಟು ನೋಂದಣಿ ಸಂಖ್ಯೆ ಅಂತ ನಾನಿಲ್ಲಿ ಶೇಡ್ ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಡಿಪ್ಲೊಮಾ ಹುಡುಗರು ಕಿಲಾಡಿಗಳು ಏನಾದರೂ ಒಂದು ನಂಬರ್ ಕಾಣಿಸ್ತು ಅಂತ ಹೇಳಿದ್ರೆ, ಸರ್ ಓಕೆ ಇದೇ ನಂಬರ್ ಇರಲಿ ಬಿಡಿ ಸರ್, ಯಾರು ಅಲ್ಲಿಗೆ ಹೋಗಿ ಅದು ಡಾಕ್ಯುಮೆಂಟ್ ಮಾಡೋದು ಅಂತ, ದಯವಿಟ್ಟು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಶೇಡ್ ಮಾಡಿಬಿಟ್ಟಿದ್ದೀನಿ. ಸೊ ದ್ಯಾಟ್ ಇಟ್ ವಿಲ್ ನಾಟ್ ಅಫೆಕ್ಟ್ ದೆಮ್, ಅದಕ್ಕೋಸ್ಕರ. ಓಕೆ? ಸೊ ನಾನು ಹೇಳಿದೆ 7 ನಂಬರು ವಿತ್ ಸಮ್ ಆಲ್ಫಾಬೆಟ್ಸ್ ಇರುತ್ತೆ, ಆ ನಂಬರ್ನ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಯಾವ ಡಿಪಾರ್ಟ್ಮೆಂಟು ಅಂತೇಳಿ ಬರೀತಾರೆ, ಅದಾದಮೇಲೆ ಸೀಲು ಸೈನು ಹಾಕ್ಕೊಡ್ತಾರೆ. ಸೊ ಈ ರೀತಿ ಕಾಣಿಸುತ್ತೆ. ಓಕೆನಾ? ರೈಟ್. ಸೊ ಇದು ನಿಮಗೊಂದು ಓವರ್ ವ್ಯೂ ಇರುತ್ತೆ. ಓಕೆ, ನೀವು ಬರ್ತಾ ನಿಮ್ಗೇನು ಮಾಡ್ತಾರೆ, 2 ಶೀಟ್ ಪೇಪರ್ ಕೊಡ್ತಾರೆ. ಆ 2 ಶೀಟ್ ಪೇಪರ್ ಎತ್ಕೊಂಬಂದುಬಿಟ್ರೆ, ಸೊ ಯು ಆರ್ ಎಲಿಜಿಬಲ್ ಫಾರ್ ಯುವರ್ EAT ಅಪ್ಲೈ ಮಾಡೋಕ್ಕೆ. ಓಕೆ? ರೈಟ್. ಸೊ ಎಷ್ಟೋ ಜನ ಕನ್ಸು ಕಟ್ಟಿರ್ತೀರಾ, ನಾವು BL ಜಾಯ್ನ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇಷ್ಟೊಂದು ಕೆಲಸ ಮಾಡಲೇಬೇಕಾಗತ್ತೆ. ಓಕೆ? ಸೊ ಮಧ್ಯದಲ್ಲಿ ಐ ಟೇಕ್ ಎ ಬ್ರೇಕ್. ಏನು ಅಂದರೆ ನಮ್ಮ ಅಚೀವ್ಮೆಂಟ್ಸು. ಓಕೆ? ಲಾಸ್ಟ್ ಟೈಮು ಬರೀ ನಮಗೆ ಎಷ್ಟು ಪೋಸ್ಟು 21 ಪೋಸ್ಟ್ ಕಾಲ್ ಮಾಡಿದ್ರು. ಆ 21 ಪೋಸ್ಟಲ್ಲಿ ನಾವು 2 ಪೋಸ್ಟ್ ನಮ್ಮ ಕಡೆಯಿಂದನೇ ನಾವು ಕೊಟ್ಟಿದ್ದೀವಿ. ಯು ಕ್ಯಾನ್ ಸಿ ದಿ ರಿಸಲ್ಟ್. ದರ್ಶನ್ ಅಂತ ಹೇಳಿ ಮತ್ತು ಪವನ್ ಅಂತ ಹೇಳಿ. ಸೊ ಈ ಹುಡುಗರು ನಿಜವಾಗ್ಲೂ ಹೇಳ್ತೀನಿ, ದೇರ್ ಹಾರ್ಡ್ ವರ್ಕ್ ಇಟ್ಸ್ ರಿಯಲಿ ಅನ್ಬಿಲೀವಬಲ್. ಓಕೆ? ಆಲ್ ಓವರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಇಲ್ಲಿ. ಸೊ ಈ ಥರ ಒಂದು ಒಳ್ಳೆ ರ್ಯಾಂಕ್ ತೊಗೊಂಡು ರಿಸಲ್ಟ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ? ರೈಟ್. ನೆಕ್ಸ್ಟು ನಮ್ಮ ಸರ್ ಅಪ್ಲಿಕೇಶನ್ ಎಲ್ಲಿ ಅಪ್ಲೈ ಮಾಡಬೇಕು? ಓಕೆ, ನಾನು ನನ್ನ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಆ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ಅಲ್ಲೇನು ಮಾಡಬೇಕು, ನೀವು ಡೈರೆಕ್ಟಾಗಿ ಯು ಶುಡ್ ಜಸ್ಟ್ ಅಪ್ಲೈ. ಓಕೆ, ನಿಮ್ಮ ಪರ್ಟಿಕ್ಯುಲರ್ ಏನೇನು ಡೀಟೇಲ್ಸ್ ಕೇಳಿರುತ್ತೆ ಆ ಡೀಟೇಲ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ದಯವಿಟ್ಟು ಏನು ಮಾಡಿ ಅಂದರೆ EATಗೆ ರಿಜಿಸ್ಟರ್ ಆಗಿ. ಓಕೆ, ಫಸ್ಟ್ ಟೈಮ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ, ನೆಕ್ಸ್ಟು ಇದಕ್ಕೆ ರಿಲೇಟೆಡ್ ವೀಡಿಯೋಸು ಬರ್ತಾ ಇರುತ್ತೆ. ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆನಾ? ರೈಟ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.